ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂತ ಸೆಕ್ಸಿಡಿ ಅಂತ ತಲೆ ಕೆಡಿಸ್ಕೊಳ್ಳೋದು, ಅಂತ ಸೆಕ್ಸಿಡಿ ಅಂತ ತಲೆ ಕೆಡಿಸ್ಕೊಳ್ಳೋದು, ಅಂತ ಸೆಕ್ಸಿಡಿ ಅಂತ ತಲೆ ಕೆಡಿಸ್ಕೊಳ್ಳೋದು. ಗುರುಜಿ ಸೆಕ್ಸಿಡಿ ಹಾಕೊಂಡಿದ್ದಾರೆ, ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ ಬಿಡು, ಅದೆಲ್ಲರಿಗೂ ಗೊತ್ತಿಲ್ಲ. ಆನಂದ್ ಗುರುಜಿ ಸೆಕ್ಸಿಡಿ ಹಾಕೊಂಡಿದ್ದಾರೆ, ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ ಬಿಡು. ಅಲ್ಲೇ ಆರ್ಟಿಒ ಅಲ್ಲ ಏನ್ ಗೊತ್ತಾ, ಎಲ್ಲಾ ಗುರುಗಳು ಗುರುದಕ್ಷಿಣೆ ಕೊಟ್ಟು ಕಾಲ್ ಮುಗಿದ್ರೆ ಏನು ಗುರುಗಳನ್ನೇ ಕಾಸು ಕೇಳ್ತಿಯಲ್ಲ ನನ್ನ ಮಗನಲ್ಲಿ. ಅದೇ ಹೋಗಿ ಬಂದ್ರಂತೆ. ಹೌದಾ? ಹಾ ಗುರುಗಳೇ ಚೆನ್ನಾಗಿದೆ ಗುರುಗಳೇ. ಚೆನ್ನಾಗಿದ್ದೀನಿ, ನೀವ್ ಬರ್ಬೇಕಾಯ್ತು. ಹಲೋ, ಅವ್ನು ACF ಅದೇ ಅವನು ಕೃಷ್ಣಮೂರ್ತಿ ಅಂದ್ಬಿಟ್ಟು ನಿಮ್ ಬಗ್ಗೆ ಯಾವ್ದೋ ವಿಡಿಯೋ ಆಗ್ತಾವನೆ. ಅವ್ನು ಆಗ್ತಾನೆ ಇದ್ದಾನಪ್ಪ. ಅವ್ನಿಗೆ ಎಷ್ಟು ಅವ್ನು ಕೋರ್ಟ್ ಆದೇಶ ಇದ್ರೆ, ಕೋರ್ಟ್ ಆದೇಶ ಇದೆ ಮತ್ತು ಇಂಜೆಕ್ಷನ್ ಆರ್ಡರ್ ಇದೆ, ಆದ್ರೂ ಹಾಕ್ತಾನೆ ಇದ್ದಾನೆ. ಇವತ್ತು FIR ಮಾಡಿಸ್ತೀನಿ ಅವ್ನಿಗೆ. ಹಂಗೆ ಗೊತ್ತಾ ಗುರುಗಳೇ, ಕಾಸುಗಳವರೆಲ್ಲ ಕಾಸು ಅಷ್ಟೇ, ಕಾಸು. ಅವ್ನ್ ಖರ್ಚು ಮಾತಾಡ್ಬೇಕು ಗುರುಗಳೇ, ಹೇಳ್ರಿ ಮಾತಾಡ್ತೀನಿ, ತಲೆ ಕೆಡ್ಸ್ಕೊಂಡ್ಬಿಡ್ರಿ ನೀವು ಅಂದ್ರೆ. ಅವ್ನು ನಿಮ್ ಎದುರು ಖರ್ಚು ಮಾತಾಡ್ತೀನಿ, ತಲೆ ಕೆಡ್ಸ್ಕೊಂಡ್ಬಿಟ್ರೆ. ನಾನು ಮೊನ್ನೆ ಹೇಳೋಣ ಅನ್ಕೊಂಡೆ ನಿಮ್ಗೆ, ಗುರುಗಳೇ ಅವರೆಲ್ಲ ಕಾಸಿಗೆ ಗುರುಗಳೇ ಮಾಡೋದು, ನನಗೆ ಗೊತ್ತು. ಅಲ್ಲ ತೀರಾ ಈ ಕಾಸು ಅಂದ್ರೆ ಯಾರ ತರನಪ್ಪ ಇಷ್ಟೊಂದು ನನ್ ಮೊನ್ನೆ ನೋಡ್ಬಿಟ್ಟು ನಿಮ್ಗೆ ಫೋನ್ ಮಾಡೋಣ ಅಂತ ಎತ್ಕೊಂಡವನು ಮರ್ತೋಗ್ಬಿಟ್ಟೆ. ಅವ್ನಿಗೆ ಇವಾಗ ನೀವು ಲೈನಾಗಿ ಇರ್ತೀರಾ, ಕಾನ್ಫರೆನ್ಸ್ ತಗೊಂತೀನಿ, ಹಂಗೆ ಮಾತಾಡ್ತೀರಾ ನೀವು? ಹಂಗೆ ಇರ್ರಿ ಒಂದ್ ಸೆಕೆಂಡ್, ಒಂದೇ ಸುಮ್ಮನೆ ಇರ್ತೀನಿ ಮಾತಾಡಿ. ನೀವು ಸುಮ್ಮನೆ ರೀ ಹಂಗೆ ನೀವೇನು ಮಾತಾಡ್ಬಿಡಿ ಗುರುಗಳೇ, ಹಂಗೆ ಇರ್ರಿ. ಇಲ್ಲ, ನಾನು ಸೈಲೆಂಟ್ ಆಗಿರ್ತೇನೆ, ನೀವು ಮಾತಾಡಿ. ಸೈಲೆಂಟ್ ಆಗಿರಿ, ಹಂಗೆ ಬಹಳ ಕೆದಕಿ ಎಲ್ಲ ವಿಚಾರನೂ ಕೆದಕೊಳ್ಳಿ. The person you are speaking with has put your call on hold. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को होल्ड पर रखा है. कृपया लाइन पर बने रहें. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ. आप ಮೂರ್ತಿ ಆರ್ಟಿಒ ಎಲ್ಲಿದ್ಯಪ್ಪ? ಊಟ ಆಯ್ತಾ? ಆಫೀಸಲ್ಲಿ ಇದೆಯಾ? ಏನ್ ನಮ್ಮ ಆನಂದ್ ಗುರುಜಿಗಳ್ದೇನ ಹಾಕಿದ್ಯಾ ಮನೆ? ಅದು ಫೋನ್ ಮಾಡಿ ಬಿಡಿ, ಬೇಡ ಬಿಡಿ ಅಂತ. ಅಲ್ಲಪ್ಪ ನಾನು ಹೇಳೋದು, ನಮ್ಮ ಗುರುಜಿಗಳು ನಮ್ ತುಂಬಾ ಆತ್ಮೀಯರು, ಹೇಳೋ ಗಂಟೆ ಕೇಳು. ಹಂಗೇನ ಇದ್ರೆ ನನ್ಗೆ ಹೇಳಿದ್ರೆ ನಾನೇ ಗುರುಗಳ ಹತ್ರ ಕರ್ಕೊಂಡು ನಿನ್ ಮಾತಾಡಿಸ್ತೀನಿ. ಏನ್ ಅದೇನ ಹಾಕಿ ಸುಮ್ನೆ ಇದ್ ಮಾಡ್ಬೇಡ ಮೂರ್ತಿ. ಇಲ್ಲ, ಇನ್ನೂ ಈಗ ಒಂದ್ ಎರಡು ಮಾಡ್ತಾ ಇದ್ರಿ, ಅವ್ರದ್ದು ಜಾಸ್ತಿ ಐತೆ ಬಿಡಿ ನಾಯ್ಕ್ರೆ. ಏನೈತೆ? ಆಯ್ತಪ್ಪ, ಇವಾಗ ಅವರು ಹೇಳೋ ಗಂಟೆ ಕೇಳು. ಅವರು ಆ ಜಾಗ ತಗೊಂಡು ಮೋಸ ಹೋಗಿರೋದು ನಿನ್ಗೆ ಗೊತ್ತಿರೋ ವಿಷಯ. ಗೊತ್ತಾ ನಿಂಗ? ಅದ್ ನಿನ್ಗೆ ಗೊತ್ತಾಗೋಲಿ? ಅಲ್ಲ ಅದಲ್ಲ, ಗೊತ್ತಿಲ್ಲ. ಅವರು ಗುರುಜಿ ಅವ್ರ ಕೆಲಸ, ಅವರು ಎಲ್ಲ ಡಾಕ್ಯುಮೆಂಟ್ ನೋಡಿ ಮಾಡ್ಕೊಬೇಕಾಗಿರೋದು. ಈಗ ಎಕ್ಸಾಂಪಲ್ ಕೊಡ್ತೀನಿ, ಹೇಳಿ ನೀನು. ಹೇಳು, ಆಯ್ತು. ಈಗ ಅವ್ರು ಇಡೀ ಇಂಡಿಯಾದಲ್ಲಿ ಹೆಸರು ಇರೋದು, ಅವ್ರ ಡಾಕ್ಯುಮೆಂಟ್ ತಗೊಬೇಕು ಅಂದ್ರೆ ಮಾಡ್ಕೊಬೇಕಂದ್ರೆ ಡಾಕ್ಯುಮೆಂಟ್ ನೋಡಿ ಮಾಡ್ಕೊಬೇಕಲ್ಲ. 2024ರಲ್ಲಿ ಸುಪ್ರೀಂ ಕೋರ್ಟ್ ಬೇರೆ ವಜಾ ಮಾಡೈತೆ ಅವ್ರಿಗೆ. ಸರಿನಪ್ಪ, ಇವಾಗ ಹೇಳ್ದಲ್ಲ, ನಾನ್ ನಂಬಿಕೆ ಮೇಲೆ ಒಂದು ಸೈಟ್ ಕೊಡ್ತೀನಿ ನಿನ್ಗೆ. ನೀನ್ ಲೀಗಲ್ ನೋಡ್ತೀಯಾ? ನನ್ನ ನಂಬಿಕೆ ಮೇಲೆ ಕರೆಕ್ಟ್ ಕೇಳು. ನಮ್ ನಾಯಕರು ಕರೆಕ್ಟ್ ಮಾಡಿಸ್ಕೊಂಡಿದ್ದಾನೆ. ನನ್ನ ಗುರುಗಳಿಗೂ ಏನ್ ಮಾಡೋದು ಗೊತ್ತಾ? ಅವ್ರ ಹೆಸರು ಹೇಳಲ್ಲ, ನನ್ಗೆ ಗೊತ್ತು ಯಾರು ಮಾಡೋರು ಅಂತ. ಕರ್ಕೊಂಡೋಗಿ ಪಾಪ ಅವ್ರನ್ನ ಇರಾಕ ಅಲ್ಲಿ ಇಲ್ಲಿ ಪಾಪ ಸ್ವಲ್ಪ ಸಾಲ ಮಾಡಿ ತಗಲಾಕ್ಬಿಟ್ರು. ಅದನ್ನ ಗುರು ಉಳ್ಸ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು? ಮತ್ತೆ ಬೀಳ್ಲೇಬೇಕಾ? ಹೌದು. ಹಿಂಗಾಗೈತೆ ಅವೆಲ್ಲ ಏನು ಮಾಡ್ಬೇಡ. ನೀನ್ ಯಾವಾಗ ಅಂತ ನನ್ನ ಗುರುಗಳನ್ನ ಕೇಳ್ಕೊಂತೀನಿ ಒಂದ್ಸರಿ. ಕರ್ಕೊಂಡೋಗಿ ನೆನ್ನೆ ಎಲ್ಲ ಮೊನ್ನೆ ಅವನ್ ಯಾರೋ ಒಬ್ಬ ಬಂದಿದ್ದ, ಅವನ್ ಯಾರೋ ಜಮೀನ್ ಓನರ್ ಅಂತೆ ಅವನು. ಅವನು ರಾತ್ರಿ 7 ಗಂಟೆಗೆ ಶನಿವಾರ ರಾತ್ರಿ ಕರ್ಸಿದ್ದ. ಶನಿವಾರ ರಾತ್ರಿ ಕರ್ಸ್ಬಿಟ್ಟು ನಾನು 1 to 1 ಕೂರಿಸ್ತೀನಿ, ಅದ್ ಮಾಡಿಸ್ತೀನಿ ಇದ್ ಮಾಡಿಸ್ತೀನಿ ಅಂದ. ಕಾನ್ಫರೆನ್ಸ್ ತಗೊಂತೀನಿ, ನೀನು ಕಾನ್ಫರೆನ್ಸ್ ತಗೊಂತೀನಿ. ನಾನು ಗುರುಗಳನ್ನ ತಲೆ ಹಂಗಲ್ಲ. ನಾಯ್ಕ್ರೆ, ನೀವ್ ಹೇಳದ್ಮೇಲೆ ನಂದೇನಿಲ್ಲ. ನಾನು ಹೇಳೋ ಗಂಟೆ ಕೇಳೋ. ನಮ್ ಗುರುಗಳು ನಮ್ಗೆ ಬೇಕಾಗುತ್ತೆ. ನಾವ್ ಹೇಳೋದು ಕರೆದಾಗ ನಮ್ ಗುರು ದೊಡ್ಡವರು ಅವರು. ಆಮೇಲೆ ಅವರು ಆತ ಮಾಡ್ತಿರೋದು ಏನ್ ಗೊತ್ತಾ? ಆತ್ನು ರೌಡಿಗಳ ಕೈಲಿ ಮಾಡಿಸ್ತಾನೆ. ಪಿ ಮೂರ್ತಿ ಅನ್ನೋರು ಮಾಡ್ತಾರೆ. ಆಮೇಲೆ ಅದೇ ಇವ್ರು ನಮ್ಮ ಜೈ ಭೀಮ್ ಈಗ ಕೋರ ಮೂವಿ ಮಾಡೋರಲ್ಲ. ಹೌದೌದು.
ಅವ್ರಿಗೂ ಹೇಳಿದ್ದೀನಿ, ಇದು ನನ್ನ ಬಿಸ್ನೆಸ್, ಇದು ನನ್ನ ಚಾನಲ್ ಕಟ್ಟಿದ್ದೀನಿ. ಚಾನಲ್ ಕಟ್ಟಿದ್ಮೇಲೆ ಕೇಸ್ ಬಂದ್ಮೇಲೆ ನಾನು ಮಾಡ್ಬೇಕು. ಸರ್ತಿನ ಅವರು ಸ್ಟೇ ತಂದ್ರು ಸಾಮ್ರಾಟ್ ಟಿವಿಯಲ್ಲಿ, ಹಾ ಸಾಮ್ರಾಟಿಗೆ ಸ್ಟೇ ತಂದ್ರು, ಅದಕ್ಕೋಸ್ಕರ ಹೊಸ ಚಾನಲ್ ಮಾಡಿದೆ. ಇದಕ್ಕೂ ಏನಾದ್ರು ಸ್ಟೇ ತಂದ್ರೆ ಇನ್ನೂ 3 ಚಾನಲ್ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಹೇಳಿದ್ದಷ್ಟೇ. ಅವನಲ್ಲ ನಂಜಪ್ಪ ಅಂತ ಭವಿಪಲ್ಯ, ನಂಜಪ್ಪನ ಹಾ ಅವತ್ತು ಮಾಡಿದ್ದ. ಆತ್ಮಗೂ ಹೇಳಿದ್ದೀನಿ, ಅಟ್ಲೀಸ್ಟ್ ಈಯಪ್ಪ ಸ್ವಾಮಿ ಆದವನು ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಏನಾದ್ರು ಯಾರಿಗಾದ್ರೂ ತೂಕವಾಗಿರೋರ್ ಜೊತೆ ಮಾತಾಡ್ಕೊಂಡು ಏನಾದ್ರು ಮಾಡ್ಕೊಬೇಕು. ಅದ್ ಬಿಟ್ಬಿಟ್ಟಿದ್ದ ಥರ್ಡ್ ಕ್ಲಾಸ್ ಜನಗಳೆಲ್ಲ ಕಾಲ್ ಮಾಡೋದು. ನಾನೇನ್ ರೋಡಲ್ಲಿ ಜನಗಳನ್ನ ಇಟ್ಕೊಂಡು ನಾನೇನ್ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಸರ್ ಈಗ ನಂಜಪ್ಪ ಮಾಡ್ದ ಅವ್ರು ಬೇಡ, ನಾನು ಫೋನ್ ಮಾಡ್ತೀನಿ ಗುರುಗಳಿಗೆ, ಯಾವಾಗ ಸಿಗ್ತಾರ ಕೇಳ್ಕೊಂತೀನಿ, ನಾನೇ ಬರ್ತೀನಿ, ಓಡ್ ಬರಂಬ ಆಯ್ತಾ? ಅಲ್ಲ ನಾಯ್ಕರ, ಈಗ ನೀವು ಕಾಲ್ ಮಾಡಿದ್ರೆ ನಾನು ಎಲ್ಲಾ ಕಡೆ ಉಳಿಸಿದಿರಿ, ನನಗ್ ಬೆನ್ನೆಲುಬಾಗಿ ನಿಂತಿದ್ರಿ, ಎಲ್ಲಾ ಕಡೆ ಮಾಡ್ಕೊಟ್ಟಿದ್ದೀರಿ. ಇವತ್ತು ನೀವು ಕಾಲ್ ಮಾಡಿದಿರಿ, ಇವತ್ತೇ ಮಾತಾಡ್ತೀರಾ, ನೀವ್ ಇವತ್ತೇ ಮಾಡಿ. ನಾಳೆ ನಾಡದ್ದು ಅವೆಲ್ಲ ನಾನು ನಿಮ್ ವಿಚಾರದಲ್ಲಿ ನಾನೇನು ಮಾತಾಡಲ್ಲ. ನೀವು ಫೋನ್ ಮಾಡಿದ್ದೀನಿ ಅಂದ್ರೆ ಏನೋ ಒಂದ್ ಆಯ್ತದೆ, ನೀವು ಮಾತಾಡಿ. ನನ್ಗೆ ನೀವು ಕಾಲ್ ಮಾಡಿ, ಎಲ್ಲಕ್ ಬರ್ತೀರಾ ಹೇಳಿ, ನಾನು ಕರೆದಿ ನಾನು ಅಲ್ಲಿಗೆ ಬರ್ತೀನಿ. ಅಲ್ಲೇ ಆರ್ಟಿಒ ಅಲ್ಲ ಏನ್ ಗೊತ್ತಾ, ಎಲ್ಲಾ ಗುರುಗಳು ಗುರುದಕ್ಷಿಣೆ ಕೊಟ್ಟು ಕಾಲ್ ಮುಗಿದ್ರೆ ಏನು ಗುರುಗಳನ್ನೇ ಕಾಸು ಕೇಳ್ತಿಯಲ್ಲ ನನ್ನ ಮಗನಲ್ಲಿ. ಮಗನ ನಿನ್ ವೃತ್ತಿನೇನ ಇದು? ನಾಯ್ಕರ, ನಾನು ಅವ್ರ ಹತ್ರ ದುಡ್ಡು ಕೇಳದ್ನ, ಆಸ್ತಿ ಕೇಳದ್ನ, ಅವ್ರು ಮಾಡಿರೋದ್ರನ್ನ ನಾನು ಅವ್ರು ಮಾಡಿರೋದು ಇನ್ನೂ ಜಾಸ್ತಿ ಐತೆ. ಕೇಳಿಲ್ಲ, ತೋರ್ಸಿ ಅಷ್ಟು ಇದೆಲ್ಲ ಸ್ಟಾಪ್ ಮಾಡ್ಬಿಡಿನೆಲ್ಲ. ಇನ್ನೇನು ಮಾಡ್ಬೇಡ, ನಾನು ಮಾತಾಡ್ತೀನಿ ಗುರುಗಳ ಹತ್ರ. ಈಗ ಮಾತಾಡ್ಬಿಟ್ಟು ನಾನು ನಿನ್ ಗುರುಗಳ ಹತ್ರ ಮಾತಾಡ್ತೀನಿ, ಫೋನ್ ಮಾಡ್ತೀನಿ. ಸರಿ ಸರಿ. ನಿನ್ನ ಕೆತ್ಕೋಕ್ ಹೋಗ್ಬಿಡ, ಹಂಗೆ ನಾನು ಬೇಕು ಅಂದ್ರೆ ನಾನೇ ಕರ್ಕೊಂಡೋಗಿ ಮಾತಾಡ. ಸರಿ, ಈಗ ಇವತ್ತು ಮುಗಿಸ್ತೀರಾ? ಮಾತಾಡ್ತೀರಾ? ಇವಾಗ ಮಾತಾಡ್ತೀನಿ, ಈಗ ಹೇಳ್ತೀನಿ. ಆಮೇಲೆ ನಾಯ್ಕರ, ನಾಯ್ಕರ, ಆ ಸ್ವಾಮಿ ಅಷ್ಟಲ್ಲ, ದೊಡ್ಡ ಕ್ರಿಮಿನಲ್, ಕೇರ್ಫುಲ್ ಅಷ್ಟೇ. ನಿಮ್ಮ ಹತ್ರ ಮಾತಾಡ್ಬೇಕು ಮಾತಾಡಿದ್ದೀನಿ. ಗುರುಗಳ ಬಗ್ಗೆ ನಾನು ಮಾತಾಡ್ಬಾರ್ದು, ಗುರುಗಳು ಅಂತಿದ್ದೀರಾ, ನಾನು ನಿಮ್ ನಾಯಕರು ಅಂತ ಕರಿತೀನಿ, ಬಾಸ್ ಅಂತ. ಬಟ್ ಆ ಯಪ್ಪನ ತುಂಬಾ ಜನ ದಾರಿ ತಪ್ಸೋರೆ ಅಂತಾನು ಗೊತ್ತು. ನೋಡಪ್ಪ, ಯಾರ್ಗ ಹೆಂಗ ಏನೋ ನಾವು ಅವ್ರ ಪರವಾಗಿ ಬಂದ್ಮೇಲೆ ಬ್ಯಾಟಿಂಗ್ ಆಡ್ತೀವಿ ಅಷ್ಟೇ, ಅರ್ಥ ಆಯ್ತಾ? ಸರಿ ನಾಯ್ಕರ, ಆಯ್ತು, ಓಕೆ.